ಸಮಯಸಾರ ಭಾಗ 59. ಸಮಯಸಾರ ಭಾಗ 59. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 59ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 58 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅವುಗಳನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ನೇರವಾಗಿ ಪ್ರಶ್ನೆ ಪ್ರಾರಂಭ. ಪ್ರಶ್ನೆ 806. ಜ್ಞಾನಿಯು ಪರದ್ರವ್ಯಗಳಿಂದ ಅವಲಂಬನ ರಹಿತ ಹೇಗೆ ಇರುತ್ತಾನೆ? ಅಂದರೆ ಪರದ್ರವ್ಯಗಳಿಂದ ಅವಲಂಬನೆಯಿಂದ ರಹಿತ ಹೇಗೆ ಇರುತ್ತಾನೆ? ಗೊತ್ತಾಯ್ತಲ್ಲ ಪ್ರಶ್ನೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 214 ಹೇಳಲಿದ್ದಾರೆ. ಕೇಳ್ರಿ. ಯೇ ಮಾದಿ ಯೇ ದು ವಿವಿಹೇ ಸವ್ವೇ ಭಾವೇಯ ನೇಚ್ಛದೇ ನಾಣಿ ಜಾಣಘ ಭಾವೋಣಿಯದೋ ನೀರಾಂ ಲಂಭೋ ದೂಸವ್ವತ್ತ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಹೀಗೆ ಇವೇ ಮೊದಲಾದ ಅನೇಕ ಪ್ರಕಾರದ ಎಲ್ಲ ಭಾವನೆಗಳನ್ನು ಜ್ಞಾನಿಯು ಇಚ್ಛಿಸುವುದಿಲ್ಲ. ಕಾರಣ ನಿಯಮದಿಂದ ಸ್ವತಃ ಜ್ಞಾಯಕ ಭಾವನೆ ಇರುವುದರಿಂದ ಎಲ್ಲೆಡೆಗೆ ನಿರಾಲಂಬ ಇದ್ದಾನೆ. ಇದು ಗಾಥೆಯ ಅರ್ಥ ಆಯಿತು. ಪ್ರಶ್ನೆ 807. ಗಾಥೆ 214ರ ಟೀಕೆಯ ಅರ್ಥವು ಏನು ಇದೆ? ಉತ್ತರ: ಇವೇ ಮೊದಲಾದ ಅನೇಕ ಪ್ರಕಾರದ ಪರದ್ರವ್ಯದ ಯಾವ ಸ್ವಭಾವಗಳು ಇವೆ, ಅವು ಎಲ್ಲವುಗಳನ್ನು ಜ್ಞಾನಿಯು ಇಚ್ಛಿಸುವುದಿಲ್ಲ. ಕಾರಣ ಜ್ಞಾನಿಗೆ ಎಲ್ಲ ಪರದ್ರವ್ಯದ ಪರಭಾವಗಳ ಪರಿಗ್ರಹವೂ ಇರುವುದಿಲ್ಲ. ಹೀಗೆ ಜ್ಞಾನಿಯು ಅತ್ಯಂತ ನಿಷ್ಪರಿಗ್ರಹತ್ವೋ ಅವನದ್ದು, ಅಂದರೆ ಜ್ಞಾನಿಯ ಅತ್ಯಂತ ನಿಷ್ಪರಿಗ್ರಹತ್ವವು ಸಿದ್ಧವಾಯಿತು. ಹೀಗೆ ಜ್ಞಾನಿಯು ಎಲ್ಲ ಅನ್ಯ ಭಾವಗಳ ಪರಿಗ್ರಹದ ಶೂನ್ಯತ್ವದಿಂದ ಯಾರು ಎಲ್ಲ ಅಜ್ಞಾನವನ್ನು ಬಿಟ್ಟಿದ್ದಾರೆ ಅಂತಹವರು ಪೂರ್ಣ ನಿರಾವಲಂಬನ ಸ್ವರೂಪಿಯಾಗಿ ಕೇವಲ ಒಂದು ಟಂಕೋತ್ಕೀರ್ಣ ಜ್ಞಾಯಕ ಭಾವಿಯಾದ ಸಾಕ್ಷಾತ್ ವಿಜ್ಞಾನಘನ ಆತ್ಮನ ಅನುಭವವನ್ನು ಮಾಡುತ್ತಾರೆ. ಇದರ ಭಾವಾರ್ಥ ಅಂದರೆ ಪೂರ್ವೋಕ್ತ ಅಂದರೆ ಹಿಂದೆ ಹೇಳಿದ ಪ್ರಕಾರ ಜ್ಞಾನಿಗೆ ಎಲ್ಲ ಅನ್ಯ ಭಾವಗಳ ಪರಿಗ್ರಹಗಳು ಇರುವುದಿಲ್ಲ. ಕಾರಣ ಎಲ್ಲ ಪರಭಾವಗಳನ್ನು ಹೇಯವೆಂದು ತಿಳಿದಾಗ ಅವುಗಳ ಪ್ರಾಪ್ತಿಯ ಇಚ್ಛೆಯೂ ಆಗುವುದೇ ಇಲ್ಲ. ಉದಯದಲ್ಲಿ ಬಂದದ್ದನ್ನು ಅನಾಸಕ್ತಿಯಿಂದ ಭೋಗಿಸುತ್ತಾನೆ. ಸಂಸಾರ ದೇಹ ಭೋಗದಿಂದ ರಾಗರೂಪ ಇಚ್ಛೆಯ ಅಭಾವವಾದ್ದರಿಂದ ಪರಿಗ್ರಹದ ಅಭಾವವೂ ಇದೆ. ಪ್ರಶ್ನೆ 808. ಜ್ಞಾನಿಯೂ ಕೂಡ ಪರಿಗ್ರಹಗಳನ್ನು ಭೋಗಿಸುವಂತೆ ಕಾಣುತ್ತದೆ ಅಲ್ಲವೇ? ಉತ್ತರ: ಪೂರ್ವಬದ್ಧ ಕರ್ಮದ ಉದಯ ಬಂದಾಗ ಉಪಭೋಗದ ಸಾಮಗ್ರಿಗಳು ಪ್ರಾಪ್ತವಾಗುತ್ತವೆ. ಅದನ್ನು ಒಂದು ವೇಳೆ ಅಜ್ಞಾನಮಯ ರಾಗಭಾವದಿಂದ ಭೋಗಿಸಿದರೆ ಅದು ಪರಿಗ್ರಹತ್ವಕ್ಕೆ ಪ್ರಾಪ್ತವಾಗುತ್ತದೆ. ಆದರೆ ಜ್ಞಾನಿಗೆ ಅಜ್ಞಾನಮಯ ರಾಗಭಾವವು ಇರುವುದಿಲ್ಲ. ಉದಯಕ್ಕೆ ಬಂದದ್ದನ್ನು ಭೋಗಿಸುತ್ತಾನೆ. ಪೂರ್ವದಲ್ಲಿ ಕಟ್ಟಿದ ಕರ್ಮವೇ ಉದಯಕ್ಕೆ ಬಂದಿದೆ ಎಂದು ತಿಳಿಯುತ್ತಾನೆ. ನಂತರ ಬಂದು ಹೋಗುತ್ತದೆ ಎಂದು ಆಗಾಮಿ ಭವಿಷ್ಯದ ಇಚ್ಛೆಯನ್ನು ಅವನು ಮಾಡುವುದಿಲ್ಲ. ಅವನಿಗೆ ರಾಗರೂಪ ಇಚ್ಛೆ ಇರುವುದಿಲ್ಲ. ಅದರಿಂದ ಅದು ಪರಿಗ್ರಹವೂ ಆಗುವುದಿಲ್ಲ. ಪ್ರಶ್ನೆ 809. ಜ್ಞಾನಿಗೆ ಕಾಲಗಳ ಪರಿಗ್ರಹ ಇದೆಯೇ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 215 ಹೇಳಲಿದ್ದಾರೆ. ಕೇಳಿರಿ. ಉಪ್ಪಾಣ್ಣೋದಯೋ ಭೋಗೋ ವಿಯೋಗ ಬುದ್ಧಿಯೇ ತಸ್ಸ ಸೋಣಿಚ್ಛಂ ಖಂಖಾ
ಮಣಾಗ ದಸ ಯ ಉದಯಸ್ಸ ನ ಕುವ್ವದೇಣಿ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ. ಉತ್ಪನ್ನವಾದ ವರ್ತಮಾನ ಕಾಲದ ಉದಯದ ಭೋಗ ಇದೆ. ಆ ಜ್ಞಾನಿಗೆ ಯಾವಾಗಲೂ ಅದು ವಿಯೋಗ ಬುದ್ಧಿಯಿಂದ ಇರುತ್ತದೆ ಮತ್ತು ಭವಿಷ್ಯತ್ ಕಾಲದಲ್ಲಿ ಆಗುವಂತಹ ಉದಯದ ಇಚ್ಛೆಯನ್ನು ಜ್ಞಾನಿಯು ಮಾಡುವುದಿಲ್ಲ. ಆದ್ದರಿಂದ ಪರಿಗ್ರಹ ಇಲ್ಲ ಮತ್ತು ಅತೀತ ಕಾಲವು ಕಳೆದು ಹೋಯಿತು. ಅದರಿಂದ ಅದನ್ನು ಹೇಳದೆಯೇ ಸಿದ್ಧವಾಗುತ್ತದೆ. ಇವುಗಳ ಪರಿಗ್ರಹವೂ ಇಲ್ಲ. ಕಳೆದು ಹೋದದ್ದರಿಂದ ಇಚ್ಛೆ ಹೇಗೆ ಆದೀತು? ಈಗ ಪ್ರಶ್ನೆ 810. ಗಾಥೆ 215ರ ಟೀಕೆಯ ಅರ್ಥವು ಏನಿದೆ? ಉತ್ತರ ಕೇಳ್ರಿ. ಕರ್ಮದ ಉದಯದ ಉಪಭೋಗವು 3 ಪ್ರಕಾರದ್ದು ಇದೆ. ಅತೀತ ಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಸಂಬಂಧಿ. ಅದರ ಒಳಗಡೆ ಅತೀತ ಕಾಲದಂತೂ ಕಳೆದು ಹೋದದ್ದರಿಂದ ಜ್ಞಾನಿಯು ಅತೀತ ಕಾಲದ ಪರಿಗ್ರಹದ ಭಾವವನ್ನು ಮಾಡುವುದಿಲ್ಲ. ಅನಾಗತ ಕಾಲದ ಅಂದರೆ ಮುಂಬರುವ ಕಾಲದ, ಅನಾಗತ ಕಾಲದ ಉಪಭೋಗದ ಇಚ್ಛೆ ಮಾಡಿದರೆ ಪರಿಗ್ರಹ ಆದೀತು. ಆದರೆ ಜ್ಞಾನಿಗೆ ಆಗಾಮಿ ಕಾಲದ ಇಚ್ಛೆ ಇರುವುದಿಲ್ಲ. ಅದರಿಂದ ಪರಿಗ್ರಹ ಭಾವ ಧಾರಣೆ ಮಾಡುವುದಿಲ್ಲ. ಜ್ಞಾನಿಯು ಯಾವ ಕರ್ಮವನ್ನು ತನ್ನ ಅಹಿತವೆಂದು ತಿಳಿಯುತ್ತಾನೆ, ಅದರ ಉದಯದ ಭೋಗದ ಇಚ್ಛೆ ಹೇಗೆ ಮಾಡುವನು? ಮತ್ತು ವರ್ತಮಾನದ ಉಪಭೋಗದಲ್ಲಿ ಒಂದು ವೇಳೆ ರಾಗ ಬುದ್ಧಿಯಿಂದ ಅವನು ಪ್ರವೃತ್ತನಾದರೆ ಅದು ಪರಿಗ್ರಹ ಭಾವ ಆಗುತ್ತದೆ. ಆದರೆ ಜ್ಞಾನಿಯು ವರ್ತಮಾನದ ಉಪಭೋಗದಲ್ಲಿ ರಾಗ ಬುದ್ಧಿಯಿಂದ ಪ್ರವೃತ್ತನಾಗುವುದಿಲ್ಲ. ಕಾರಣ ಜ್ಞಾನಿಗೆ ಅಜ್ಞಾನಮಯ ರಾಗ ಬುದ್ಧಿ ಇರುವುದಿಲ್ಲ. ಕೇವಲ ವಿರಾಗ ಬುದ್ಧಿಯಿಂದಲೇ ಅವನು ಪ್ರವೃತ್ತನಾಗುವುದು. ಅದು ಪರಿಗ್ರಹ ಅಲ್ಲ. ಕಾರಣ ಜ್ಞಾನಿಗೆ ಹೀಗೆ ವಿಚಾರ ಬರುತ್ತದೆ ಏನೆಂದರೆ, ಯಾವುದರ ಸಂಯೋಗವಿದೆ ಅದರ ವಿಯೋಗವು ಅವಶ್ಯಕವಾಗಿ ಆಗಿಯೇ ಆಗುತ್ತದೆ. ಇಂತಹ ವಿನಾಶಿಕದ ಜೊತೆಗೆ ಪ್ರೀತಿ ಇಡಬಾರದು. ಅದರಿಂದ ವರ್ತಮಾನ ಕರ್ಮದ ಉದಯದ ಉಪಭೋಗವು ಜ್ಞಾನಿಗೆ ಪರಿಗ್ರಹ ಆಗುವುದಿಲ್ಲ ಮತ್ತು ಭವಿಷ್ಯತ್ಕಾಲೀನ ಕರ್ಮದ ಉದಯವನ್ನು ಕೂಡ ಇಚ್ಛಿಸದ ಜ್ಞಾನಿಗೆ ಅನಾಗತ ಉಪಭೋಗದ ಪರಿಗ್ರಹವೂ ಆಗುವುದಿಲ್ಲ. ಕಾರಣ ಜ್ಞಾನಿಗೆ ಅಜ್ಞಾನ ಭಾವರೂಪ ಇಚ್ಛೆಯ ಅಭಾವವಿದೆ. ಅದರಿಂದ ಅನಾಗತ ಕರ್ಮದ ಉದಯದ ಉಪಭೋಗವು ಜ್ಞಾನಿಗೆ ಪರಿಗ್ರಹ ಆಗುವುದಿಲ್ಲ. ಪ್ರಶ್ನೆ 811. ಹೌದು, 811 ಬೇಕಲ್ಲ? ನೀವು ನೆನ್ಪಿಟ್ಟಿದ್ದೀರಿ ಎಷ್ಟು ಅಂತೇಳಿ? ಪ್ರಶ್ನೆ 811. ಹಿಂದೆ ಹೇಳಿದ ವಿಷಯಗಳ ಭಾವಾರ್ಥವು ಏನು ಇದೆ? ಉತ್ತರ: ಅತೀತ ಭೋಗವಂತೂ ಅಂದರೆ ಅತೀತ ಅಂದರೆ ಕಳೆದು ಹೋದದ್ದು ಅಲ್ವಾ? ಇನ್ನೊಂದ್ಸಲ ಕೇಳ್ರಿ. ಅತೀತ ಉಪಭೋಗವಂತೂ ಕಳೆದು ಹೋಗಿದೆ. ಭವಿಷ್ಯದ ಇಚ್ಛೆ ಇರುವುದಿಲ್ಲ ಮತ್ತು ವರ್ತಮಾನದಲ್ಲಿ ರಾಗ ಇಲ್ಲ. ಉಪಭೋಗಕ್ಕೆ ಹೇಯವೆಂದಾಗ ಅಲ್ಲಿ ರಾಗವು ಹೇಗೆ ಆದೀತು? ಅದರಿಂದ ಜ್ಞಾನಿಗೆ 3 ಕಾಲದ ಕರ್ಮದ ಉದಯದ ಉಪಭೋಗವು ಪರಿಗ್ರಹ ಆಗುವುದಿಲ್ಲ ಮತ್ತು ವರ್ತಮಾನದಲ್ಲಿ ಉಪಭೋಗದ ಕಾರಣಗಳನ್ನು ಕೂಡ ಅವನು ತಿಳಿಯುತ್ತಾನೆ. ಅದು ಆಗುವ ಪೀಡೆ ಸಹಿಸಿಕೊಳ್ಳಲಾಗದೆಯೇ ರೋಗದಂತೆ ಅವುಗಳ ಉಪಾಯ ಮಾಡುತ್ತಾನೆ. ಇದು ಅವನ ನಿರ್ಬಲತೆಯ ದೋಷ ಇದೆ ಅಷ್ಟೇ. ಪ್ರಶ್ನೆ 812. ಜ್ಞಾನಿಯು ಅನಾಗತ ಕರ್ಮೋದಯದ ಉಪಭೋಗವನ್ನು ಏಕೆ ಇಚ್ಛಿಸುವುದಿಲ್ಲ? ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 216 ಹೇಳಲಿದ್ದಾರೆ, ಕೇಳಿರಿ. ಜೋ ವೇದದಿ ವೇಹಿ ಜದಿ ಸಮಯೇ ಸಮಯೇ ವಿಣಸದೇ ಉಹಯಂ
ತಂ ಜಾಣಗೋದೂಣಾಣಿ ಉಭಯಂಪಿ ನ ಕಂಕದಿ ಕಯಾವಿ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಯಾವ ಅನುಭವ ಪಡೆಯುವ ಭಾವ ಅರ್ಥಾತ್ ವೇದಕ ಭಾವ ಮತ್ತು ಯಾವ ಅನುಭವ ಮಾಡಲು ಯೋಗ್ಯವಾದ ಭಾವ ಅರ್ಥಾತ್ ವೇದ್ಯ ಭಾವ. ಹೀಗೆ ವೇದಕ ಮತ್ತು ವೇದ್ಯ ಈ ಎರಡೂ ಭಾವಗಳು ಆತ್ಮನಲ್ಲಿ ಕ್ರಮದಿಂದ ಆಗುತ್ತವೆ. ಒಂದೇ ಸಮಯದಲ್ಲಿ ಅವು ಆಗುವುದಿಲ್ಲ. ಈ ಎರಡೂ ಭಾವಗಳು ಸಮಯದಲ್ಲಿ ನಷ್ಟವಾಗುತ್ತವೆ. ಆತ್ಮನು ಎರಡೂ ಭಾವಗಳಲ್ಲಿ ನಿತ್ಯನಿದ್ದಾನೆ. ಪ್ರಶ್ನೆ 813. ಗಾಥಾ 216ರ ಭಾವಾರ್ಥವು ಏನು ಇದೆ? ಉತ್ತರ: ವೇದಕ ಭಾವ ಮತ್ತು ವೇದ್ಯ ಭಾವ ಇವು ಎರಡರಲ್ಲಿ ಕಾಲಭೇದ ಇದೆ. ವೇದಕ ಭಾವ ಇದ್ದಾಗ ವೇದ್ಯ ಭಾವವೂ ಇರುವುದಿಲ್ಲ. ವೇದ್ಯ ಭಾವವು ಇದ್ದಾಗ ವೇದಕ ಭಾವವೂ ಇರುವುದಿಲ್ಲ. ವೇದಕ ಭಾವವಿದ್ದಾಗ ವೇದ್ಯ ಭಾವವು ನಷ್ಟವಾಗುತ್ತದೆ. ವೇದ್ಯ ಭಾವವು ಇದ್ದಾಗ ವೇದಕ ಭಾವವು ನಷ್ಟವಾಗುತ್ತದೆ. ಅದರಿಂದ ಜ್ಞಾನಿಯು ಎರಡನ್ನೂ ವಿನಾಶಿಕವೆಂದು ತಿಳಿದು ನ್ಯಾಯಕನೇ ಇರುತ್ತಾನೆ. ಪ್ರಶ್ನೆ 814. ಆತ್ಮನು ನಿತ್ಯನಿದ್ದಾನೆ, ಆದರೆ ಅವನು ಎರಡು ಭಾವಗಳನ್ನು ಏಕೆ ವೇದನೆ ಮಾಡುವುದಿಲ್ಲ? ಯಾಕೆಂದರೆ ಆತ್ಮ ನಿತ್ಯ ಇದ್ದ ಮೇಲೆ ಆ ಎರಡು ಭಾವಗಳನ್ನ ವೇದನೆ ಮಾಡಬೇಕಲ್ವಾ? ಆದರೆ ಏಕೆ ಮಾಡುವುದಿಲ್ಲ? ಇದಕ್ಕೆ ಉತ್ತರವನ್ನು ಕೇಳಿರಿ. ವೇದಕ ಭಾವಗಳು ವಿಭಾವ ಭಾವಗಳು ಇವೆ, ಆತ್ಮನ ಸ್ವಭಾವಗಳು ಅಲ್ಲ. ಯಾವುದರ ಇಚ್ಛೆ ಮಾಡಿದೆ ಅಂಥ ವೇದ್ಯ ಭಾವವು ವೇದಕ ಭಾವವು ಬರುವ ತನಕ ಅದು ನಷ್ಟವಾಗುತ್ತದೆ, ಮನೋವಾಂಛಿತವಾಗುವುದಿಲ್ಲ. ಆಗ ಇಚ್ಛೆ ಮಾಡುವುದು ಅದು ಅಜ್ಞಾನ ಇದೆ. ಪ್ರಶ್ನೆ 815. ಎಲ್ಲ ಉಪಭೋಗಗಳಿಂದ ಜ್ಞಾನಿಗೆ ವೈರಾಗ್ಯ ಇದೆ ಎಂದು ಹೇಗೆ ಹೇಳುತ್ತಾರೆ? ಈಗ ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 217 ಹೇಳಲಿದ್ದಾರೆ, ಕೇಳಿರಿ. ಬಂಧುವ ಭೋಗ ನಿಮಿತ್ತ ಅಜ್ಜಾವಸಾಣೋದಯ ಏಸುಣಾಣಿಸ ಸಂಸಾರ ದೇಹ ವಿಸ ಏಸು ನೇವಾ ಉಪಜದೀರಾಗು. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಬಂಧ ಮತ್ತು ಉಪಭೋಗದ ನಿಮಿತ್ತವಾದ ಅಧ್ಯಾವಸಾನಗಳ ಉದಯದಲ್ಲಿ ಸಂಸಾರ ವಿಷಯದ ಮತ್ತು ದೇಹ ವಿಷಯದ ವಿಷಯಗಳಲ್ಲಿ ಜ್ಞಾನಿಗೆ ರಾಗವು ಉತ್ಪನ್ನವಾಗುವುದಿಲ್ಲ. ಈಗ ಪ್ರಶ್ನೆ 816. ಜ್ಞಾನಿ ಜೀವನಿಗೆ ಕಷಾಯಗಳ ಅಧ್ಯಾವಸಾನ ಮತ್ತು ಶರೀರದಲ್ಲಿ ಪ್ರೀತಿ ಯಾಕೆ ಇರುವುದಿಲ್ಲ? ಉತ್ತರ ಕೇಳ್ರಿ. ಸಂಸಾರ ದೇಹ ಸಂಬಂಧದಿಂದ ರಾಗ ದ್ವೇಷ ಮೋಹ ಸುಖ ದುಃಖ ಆದಿಗಳ ಅಧ್ಯಾವಸಾನಗಳ ಉದಯವಿದೆ. ಅವು ನಾನಾ ದ್ರವ್ಯಗಳ ಅರ್ಥಾತ್ ಪುದ್ಗಲ ತಥಾ ಜೀವದ್ರವ್ಯದ ಸಂಯೋಗ ರೂಪವಾದ ಅವುಗಳ ಸ್ವಭಾವ ಇದೆ. ಜ್ಞಾನಿಗೆ ಒಂದು ನ್ಯಾಯಕ ಸ್ವಭಾವವೂ ಇದೆ. ಜ್ಞಾನಿಗೆ ಅವುಗಳ ಪ್ರತಿಷೇಧವಿದೆ. ಅದರಿಂದ ಜ್ಞಾನಿಗೆ ಅವುಗಳಲ್ಲಿ ಪ್ರೀತಿ ಇರುವುದಿಲ್ಲ. ಪರದ್ರವ್ಯ ಹಾಗೂ ಪರಭಾವನೆಗಳು ಸಂಸಾರಕ್ಕೆ ಕಾರಣ ಇವೆ. ಅವುಗಳ ಮೇಲೆ ಪ್ರೀತಿ ಏಕೆ ಮಾಡಬೇಕು ಅಲ್ಲವೇ? ಪ್ರಶ್ನೆ 817. ಜ್ಞಾನಿಯ ಭೋಗವು ಪರಿಗ್ರಹ ತನಕ್ಕೆ ಪ್ರಾಪ್ತವಾಗುವುದಿಲ್ಲ ಏಕೆ? ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 817. ಜ್ಞಾನಿಯ ಭೋಗವು ಪರಿಗ್ರಹ ತನಕ್ಕೆ ಪ್ರಾಪ್ತವಾಗುವುದಿಲ್ಲ ಏಕೆ? ಪ್ರಶ್ನೆ ಗೊತ್ತಾಯ್ತಪ್ಪ? ಆಯಿತು, ಉತ್ತರ ಕೇಳ್ರಿ.
ಯಾವ ಪ್ರಕಾರ ಲೋದ ಮತ್ತು ಘಟಕ ಇವೇ ಮೊದಲಾದುವನ್ನು ಲೇಪಿಸದ ಹೊರತು ಬಟ್ಟೆಯಲ್ಲಿ ಬಣ್ಣವು ಪ್ರವೇಶಿಸುವುದಿಲ್ಲ. ಅದೇ ಪ್ರಕಾರ ರಾಗಭಾವವಿಲ್ಲದೆ ಜ್ಞಾನಿಗೆ ಕರ್ಮೋದಯದ ಭೋಗವು ಪರಿಗ್ರಹತನಕ್ಕೆ ಪ್ರಾಪ್ತವಾಗುವುದಿಲ್ಲ. ಇದು ಗೊತ್ತಾಯ್ತಪ್ಪ? ಅಂದರೆ ಈ ಬಟ್ಟೆ ಸಾಮಾನ್ಯವಾಗಿ ಯಾವ ಬಣ್ಣದ್ದಿರ್ತದೆ? ಮೂಲವಾಗಿ ಅದು ಬಿಳಿಯ ಬಣ್ಣದ್ದು ಇರ್ತದೆ ಅಲ್ವಾ? ಅದರ ಒಳಗಡೆ ಈಗ ಬಟ್ಟೆಗಳಿಗೆ ಬೇರೆ ಬೇರೆ ಪ್ರಕಾರದ ಬಣ್ಣಗಳನ್ನು ಹಾಕುತ್ತಾರೆ ಅಲ್ಲವೇ? ನಿಮಗೆ ಗೊತ್ತಿದೆ ಅಲ್ವಾ? ಹಾಂ, ಹಾಗಾದರೆ ಯಾವುದರಿಂದ ಬಣ್ಣ ಹಾಕ್ತಾರಪ್ಪ? ಲೋದ ಮತ್ತು ಘಟಕ ಇವುಗಳನ್ನು ಲೇಪಿಸಿದ ನಂತರವೇ ಬಟ್ಟೆಯಲ್ಲಿ ಆ ಬೇರೆ ಬೇರೆ ಬಣ್ಣಗಳು ಅಂಕಿತ ಆಗುತ್ತವೆ, ಅಂದರೆ ಸೇರಿಕೊಳ್ಳುತ್ತವೆ. ಇಲ್ದಿರಿಲ್ಲ ಅಲ್ವಾ? ಹಾಂ, ಅದೇ ಪ್ರಕಾರ ಜ್ಞಾನಿಗೆ ಇಲ್ಲಿ ಏನಾಗ್ತದೆ? ಏನಾಗ್ತದೆ ಇಲ್ಲಿ? ರಾಗಭಾವದ ಅಭಾವದಿಂದ ಕರ್ಮಗಳ ಲೇಪನೆ ಆಗುವುದಿಲ್ಲ ಅಲ್ವಾ? ಹಾಂ, ಎಷ್ಟು ಸುಂದರವಾದ ಉದಾಹರಣೆಯನ್ನು ಕೊಟ್ಟಿದ್ದಾರಲ್ವಾ? ಹಾಂ, ಆಯ್ತು. ಇನ್ನು ಹಾಗಾದ್ರೆ ಇನ್ನು ಮುಂದೆ ನೋಡೋಣ. ಪ್ರಶ್ನೆ 818. ಜ್ಞಾನಿ ಜೀವನು ಕರ್ಮಗಳಿಂದ ಲಿಪ್ತವಾಗುವುದಿಲ್ಲ, ಅದು ಹೇಗೆ? ಉತ್ತರ: ಏಕೆಂದರೆ ಜ್ಞಾನಿಯು ನಿಜ ರಸದಿಂದಲೇ ಎಲ್ಲ ರಾಗರಸದಿಂದ ತ್ಯಾಗರೂಪವಾದ ಸ್ವಭಾವವುಳ್ಳವನು ಆಗಿದ್ದಾನೆ. ಅದಕ್ಕಾಗಿ ಅವನು ಕರ್ಮಗಳ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದರೂ ಕೂಡ ಎಲ್ಲ ಕರ್ಮಗಳಿಂದ ಅವನು ಲಿಪ್ತನಾಗುವುದಿಲ್ಲ ಅಲ್ಲವೇ? ಹಾಗಾದರೆ ಇನ್ನು ಮುಂದೆ ಪ್ರಶ್ನೆ 819. ಕರ್ಮಬಂಧ ಮಾಡಿಕೊಳ್ಳುವವ ಮತ್ತು ಮಾಡಿಕೊಳ್ಳದವ ಹೇಗೆ ಇರುತ್ತಾರೆ? ಪ್ರಶ್ನೆ ಗೊತ್ತಾಯ್ತಪ್ಪ ನಿಮಗೆ? ಪ್ರಶ್ನೆಯನ್ನು ಇನ್ನೊಂದ್ಸಲ ಬೇಕಾದರೆ ಕೇಳ್ರಿ. ಪ್ರಶ್ನೆ ನಿಮಗೆ ಎಲ್ಲಿವರೆಗೆ ಸರಿಯಾಗಿ ಗೊತ್ತಾಗೋದಿಲ್ಲ ಅಲ್ಲಿವರೆಗೆ ಇದರ ಉತ್ತರಗಳು ಕೂಡ ಗೊತ್ತಾಗೋದಿಲ್ಲ. ಯಾಕೆಂದರೆ ಇದೊಂದು ಸ್ವಲ್ಪ ಕ್ಲಿಷ್ಟ ಅನಿಸ್ತಾ ಇದೆ ನಿಮಗೆ ಈ ಭಾಗ. ಇರಲಿ, ಇನ್ನು ಹೋಗ್ತಾ ಮುಂದೆ ಭಾಳ ಸುಲಭ ಆಗ್ತದೆ. ಇರಲಿ, ಏನಪ್ಪ ಪ್ರಶ್ನೆ 819. ಕರ್ಮಬಂಧ ಮಾಡಿಕೊಳ್ಳುವವನು ಮತ್ತು ಕರ್ಮಬಂಧ ಮಾಡಿಕೊಳ್ಳದವನು ಹೇಗೆ ಇರುತ್ತಾರೆ? ಗೊತ್ತಾಯ್ತಪ್ಪ? ಈಗ ಉತ್ತರ ಕೇಳ್ರಿ. ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 218 ಮತ್ತು 219 ಅಂದರೆ 2 ಗಾಥೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳುತ್ತಾರೆ, ಕೇಳಿರಿ. ನಾಣಿ ರಾಗಪ್ಪಜಹೋ ಸವ್ವದವ್ವೇಸು ಕಮ್ಮ ಮಜ್ಜಗದೋ ನೋಲಿಪ್ಪದಿ ರಜಯೇಣ ದು ಕದ್ದಮ ಮಜಿ ಜಹ ಖಣಯಂ ಅಣ್ಣಾಣಿ ಪುನರತ್ತೋ ಸವ್ವದವ್ವೇಸು ಕಮ್ಮ ಮಜ್ಜಗದೋ ಲಿಪ್ಪದಿ ಕಮ್ಮರಯೇಣ ದು ಕದ್ದಮ ಮಜ್ಜ ಜಹಾಲೋಹಂ. ಈಗ ಇದರ ಅರ್ಥವನ್ನು ಅಂದರೆ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಜ್ಞಾನಿಯು ಎಲ್ಲ ದ್ರವ್ಯಗಳ ರಾಗವನ್ನು ತ್ಯಾಗ ಮಾಡುವವನು ಇದ್ದಾನೆ. ಅವನು ಕರ್ಮದ ಮಧ್ಯದಲ್ಲಿ ಪ್ರಾಪ್ತವಾದರೂ ಸಹ, ಅಂದರೆ ಕರ್ಮದ ಮಧ್ಯದಲ್ಲಿ ಇದ್ದರೂ ಸಹ ಕರ್ಮರೂಪಿ ಧೂಳಿಯಿಂದ ಲಿಪ್ತನಾಗುವುದಿಲ್ಲ. ಯಾವ ಪ್ರಕಾರ ಕೆಸರಿನಲ್ಲಿ ಬಿದ್ದಂತಹ ಬಂಗಾರವು ಮತ್ತು ಅಜ್ಞಾನಿಯು, ಅಂದರೆ ಇಲ್ಲಿ ಬಂಗಾರವು ಮತ್ತು ಅಜ್ಞಾನಿ ಹೇಗಿರ್ತಾನೆ ಅದನ್ನು ಹೇಳ್ತಾರೆ. ಅಜ್ಞಾನಿಯು ಎಲ್ಲ ದ್ರವ್ಯಗಳಲ್ಲಿ ರಾಗಿ ಇದ್ದಾನೆ. ಅದರಿಂದ ಕರ್ಮ ಮಧ್ಯದಲ್ಲಿ ಪ್ರಾಪ್ತವಾದ, ಅಂದರೆ ಕರ್ಮ ಮಧ್ಯಕ್ಕೆ ಪ್ರಾಪ್ತವಾದ ಕರ್ಮರಾಜದಿಂದ ಲಿಪ್ತವಾಗುತ್ತಾನೆ. ಹೇಗೆ ಕೆಸರಿನಲ್ಲಿ ಬಿದ್ದಂಥ ಕಬ್ಬಿಣಕ್ಕೆ ಕೆಸರು ಅಂಟಿಕೊಳ್ಳುತ್ತದೆ, ಅಂದರೆ ತುಕ್ಕು ಹಿಡಿಯುತ್ತದೆ. ಈ ರೀತಿ ಇದರ ಬಗ್ಗೆ ವಿಸ್ತಾರವಾಗಿ ಇನ್ನು ಮುಂದಿನ ಭಾಗದಲ್ಲಿ ಹೇಳಬಹುದು. ಇಲ್ಲಿ ಏನು ನಿಮಗೆ ಸಂಕ್ಷಿಪ್ತವಾಗಿ ಏನು ಗೊತ್ತಾಯಿತು? ಬಂಗಾರದಂತೆ ಜ್ಞಾನಿ ಮತ್ತು ಅಜ್ಞಾನಿ ಯಾವ ರೀತಿ? ಕಬ್ಬಿಣದಂತೆ. ಬಂಗಾರ ಕೆಸರಲ್ಲಿ ಬಿದ್ದರೆ ಅದಕ್ಕೆ ತುಕ್ಕು ಹಿಡಿಯೋದಿಲ್ಲ ಅಲ್ವಾ? ಅದೇ ರೀತಿ ಯಾರು? ಜ್ಞಾನಿ. ಮತ್ತು ಕಬ್ಬಿಣ ಕೆಸರಿನಲ್ಲಿ ಬಿದ್ದರೆ ತುಕ್ಕು ಹಿಡಿತದೆ, ಆ ರೀತಿ ಅಜ್ಞಾನಿ ಎಂದು ಇಲ್ಲಿ ತಿಳಿಯಬೇಕು. ಇದ್ರ ಬಗ್ಗೆ ಭಾಳ ಹೇಳೋದಿತ್ತು ನಿಮಗೆ, ಆದರೆ ಈಗ ಮುಂದಿನ ಭಾಗದಲ್ಲಿ ಹೇಳೋಣ. ನಾಳೆ ಬರ್ರಿ.